ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಸಮಾಲೋಚನೆ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಆವರ್ತಿ ನಿಮ್ಮನ್ನು ಆಸರ್ ಟಿವಿಯಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಅನೇಕ ಸಂಚಿಕೆಗಳಲ್ಲಿ ನಾವು ನಿಮ್ಮ ಮುಂದೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆದಿಮ ಸಭೆ ಮತ್ತು ಈಗಿನ ಸಭೆ ವಿಷಯವಾಗಿ ನಮ್ಮ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ದೇವ ಸೇವಕರು ಬಂದು ವಾಕ್ಯದ ಅಡಿಸ್ಥಾನದಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಇದು ನಮಗೆ ಆಶೀರ್ವಾದ, ಯಾಕಂದರೆ ವಾಕ್ಯದ ಕೊರತೆಯಿಂದ ನಾವು ನಾಶವಾಗಿ ಹೋಗುತ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗ್ತಾ ಇದ್ದಾರೆ ಎಂಬುದಾಗಿ. ಇವತ್ತು ಅನೇಕ ವಿಚಾರಗಳ ಜ್ಞಾನಹೀನತೆ ಅಲ್ಲ, ನಮ್ಮ ಮುಖ್ಯವಾಗಿರುವಂಥದ್ದು ವಾಕ್ಯದ ಜ್ಞಾನಹೀನತೆ. ನಾವು ಅನೇಕ ಕಡೆಗಳಲ್ಲಿ ನಾವು ನೋಡ್ತಿದ್ದೇವೆ. ಅನೇಕ ಜ್ಞಾನಹೀನರಾಗಿ ಅನೇಕ ತಪ್ಪಾದ ಬೋಧನೆಗಳನ್ನು ಸಹ ಈ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ನಾವು ವಾಕ್ಯದ ಅಡಿಸ್ಥಾನದಲ್ಲಿ ಬೆರೋಯ ಸಭೆಯವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ವಾಕ್ಯ ಉಪದೇಶವನ್ನು ಕೇಳಿದ ನಂತರ ಅವರು ವಾಕ್ಯವನ್ನು ಧರ್ಮಶಾಸ್ತ್ರದಲ್ಲಿ ಅದನ್ನು ಹಾಗೆ ಅದನ್ನು ಶಾಸ್ತ್ರಗಳಲ್ಲಿ ಅದನ್ನು ಹುಡುಕಿ ಅದನ್ನು ತಿಳ್ಕೊಂಡು ಮತ್ತೆ ವಾಕ್ಯಕ್ಕೆ ಅವರು ಒಪ್ಪಿಸಿಕೊಡ್ತಾ ಇದ್ರು. ಇವತ್ತು ನಮ್ಮ ಕಾರ್ಯ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಬಂದ ನಂತರ ವಾಕ್ಯವನ್ನು ಅಂಗೀಕರಿಸಿದ ನಂತರ ವಾಕ್ಯದ ಪ್ರಕಾರ ಜೀವಿತಕ್ಕೆ ಒಪ್ಪಿಸಿಕೊಡ್ಬೇಕು. ಇವತ್ತು ಹೀಗೆ ಅನೇಕ ಕಾರ್ಯಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮಧ್ಯದಲ್ಲಿ ಈ ಒಂದು ಚರ್ಚೆ ಕಾರ್ಯಕ್ರಮದಲ್ಲಿ ಚರ್ಚಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಮೈಸೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಲಾಲ್ ಕುಮಾರ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸಲ್ಲ. ಪಾಸ್ಟರ್, ಈ ಒಂದು ಕಾರ್ಯಕ್ರಮದಲ್ಲಿ ಆದಿಮ ಸಭೆ ಮತ್ತು ಇವತ್ತಿನ ಸಭೆಗಳು ಎಂಬುದಾಗಿ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಅನೇಕ ಚರ್ಚೆಗಳನ್ನು ನಾವು ಮಾಡ್ತಾ ಇರುವಂಥ ಸಮಯದಲ್ಲಿ ಇವತ್ತು ಯೌವನಸ್ಥರು ಆದಿಮ ಸಭೆಯಲ್ಲಿ ಪೌಲನು ಯೌವನಸ್ಥರಾದ ತನ್ನ ಶಿಷ್ಯರಿಗೆ ಅವನು ಯಾವಾಗಲೂ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಯೌವನಸ್ಥರಾದವರಿಗೆ, ತಿಮೋಥೆಯನಿಗೆ, ತೀತನಿಗೆ, ಹಾಗೆ ಅನೇಕ ಅವರಿಗೆ ಎಚ್ಚರಿಕೆಯನ್ನು ಅವನು ತಿದ್ದುಪಾಡಿ ಮಾಡ್ತಿದ್ದಾನೆ. ಇವತ್ತು ಈ ದಿವಸಗಳಲ್ಲಿ ಯೌವನಸ್ಥರು ಆ ರೀತಿಯ ತಿದ್ದುಪಾಟಿಗೆ ಒಪ್ಕೊಳ್ತಾರಾ ಅಥವಾ ಹೇಗಿದೆ ಇವತ್ತಿನ ಕಾಲಘಟ್ಟದಲ್ಲಿ, ಅಥವಾ ಹೇಗಿರಬೇಕು? ಎರಡು ವಿಷಯವಾಗಿ. ಓಕೆ ಪಾಸ್ಟರ್, ಒಬ್ಬ ಮನುಷ್ಯನ ಆಯುಷ್ಯದಲ್ಲಿ 4 ಹಂತಗಳನ್ನಾಗಿ ನಾವು ಅದನ್ನು ವಿಂಗಡಿಸಬಹುದು. ಒಂದು ಬಾಲ್ಯಕಾಲ, ಇನ್ನೊಂದು ಯೌವನ ಕಾಲ, ಆಮೇಲೆ ವೃದ್ಧಾಪ್ಯ. ಈ ರೀತಿಯಲ್ಲಿ ಶೈಶವ, ಬಾಲ್ಯ, ಯೌವನ, ವೃದ್ಧಾಪ್ಯ, ಈ 4 ಹಂತವಾಗಿ ನಾವೊಂದು ಮನುಷ್ಯನ ಆಯುಷ್ಯವನ್ನು ವಿಂಗಡಿಸ್ಬೋದು. ಇದರಲ್ಲಿ ಅತಿ ಪ್ರಾಮುಖ್ಯತೆ ಹೊಂದಿರುವಂಥ ಒಂದು ಕಾಲ ಯೌವನ ಕಾಲ. ಅಂದರೆ ತನಗೋಸ್ಕರ ಅಥವಾ ತನ್ನ ಕುಟುಂಬಕ್ಕೋಸ್ಕರ, ಅಲ್ಲಾದರೆ ದೇವರಿಗೋಸ್ಕರ, ಸಭೆಗೋಸ್ಕರ, ದೇಶಕ್ಕೋಸ್ಕರ ಏನಾದರೂ ಮಾಡಲಿಕ್ಕೆ ಆಗುವಂಥ ಒಂದು ಕಾಲ ಯೌವನ ಕಾಲ. ಈಗ ಒಂದು ಸಭೆಯ ವಿಚಾರವನ್ನು ನೋಡಿದರೆ, ಆ ಸಭೆಯಲ್ಲಿರುವಂಥ ಯೌವನಸ್ಥರೇ ಆ ಸಭೆಯ ಬೆನ್ನೆಲುಬು ಎಂಬುದಾಗಿ ಹೇಳ್ಬೋದು. ಒಂದು ಸಭೆ ಗಟ್ಟಿಯಾಗಿ ದೃಢವಾಗಿ ನಿಲ್ಲಬೇಕಾದರೆ ಅಲ್ಲಿನ ಯೌವನಸ್ಥರು ದರ್ಶನ ಹೊಂದಿದವರಾಗಿರಬೇಕು, ಸಮರ್ಪಣೆ ಹೊಂದಿದವರಾಗಿರಬೇಕು, ಪರಿಶುದ್ಧತೆ, ಪವಿತ್ರತೆಯನ್ನು ಕಾಪಾಡಿಕೊಳ್ಳುವವರಾಗಿರಬೇಕು, ಮತ್ತು ಧರ್ಮಶಾಸ್ತ್ರದಲ್ಲಿ ಯಾವುದೇ ವಿಧವಾದ ಕಲಂಕವನ್ನು ಸೇರಿಸದೆ ಸ್ವಚ್ಛ ಬೋಧನೆಯಲ್ಲಿ ಇರುವಂಥವರಾಗಿರಬೇಕು. ಈಗ ನಾವು ಒಂದು ರಾಷ್ಟ್ರವನ್ನು, ಈಗ ನಮ್ಮ ಭಾರತ ದೇಶವನ್ನು ತೆಗೆದರೆ ಮಿಲಿಟ್ರಿ, ಏರ್ಫೋರ್ಸ್, ಹಲವಾರು ಪಂಗಡಗಳಿದ್ದಾವೆ. ಇದರಲ್ಲಿ ಅವರು ಆಯ್ಕೆ ಮಾಡುವಂಥವರು ಇಷ್ಟು ಏಜಿನವರನ್ನ ಮಾತ್ರ. ಏಜ್ ಮೀರಿದರೆ ಮತ್ತು ಅವರನ್ನು ಆಯ್ಕೆ ಮಾಡುವುದಿಲ್ಲ. ಕಾರಣ, ಅವರ ಬಿಸಿ ರಕ್ತ ಇರುವ ಸಮಯದಲ್ಲಿ ಏನಾದರೂ ಮಾಡಲಿಕ್ಕಾದರೆ ಅದೇ ದೇಶಕ್ಕೆ ಪ್ರಯೋಜನವಾಗುವಂಥದ್ದು. ಇದೇ ಪ್ರಕಾರ ನಾವು ಆತ್ಮಿಕ ವಿಷಯದಲ್ಲಿ ಬರುವಾಗಲೂ, ಒಂದು ಸಭೆಯ ವಿಷಯದಲ್ಲಿ ಮತ್ತು ಒಂದು ಕುಟುಂಬದ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಯೌವನಸ್ಥನಾಗಿರುವಾಗ ಅದು ಬಹಳ ಶ್ರೇಷ್ಠವಾದ ಒಂದು ಸಮಯ. ತನ್ನ ಮನಸ್ಸಿಗೆ ಏನಾದರೂ ಮಾಡಬೇಕಂತ ಅನಿಸುವುದನ್ನು ಶರೀರ ಒಪ್ಪುವಂಥ ಸಮಯ ಯೌವನ ಕಾಲ. ಅದಿನ್ನೂ ಸ್ವಲ್ಪ ಮುಪ್ಪಿನ ಪ್ರಾಯಕ್ಕೆ, ವೃದ್ಧಾಪ್ಯಕ್ಕೆ ಹೋದರೆ ಮನಸ್ಸು ಹೇಳುತ್ತೆ, ಆದರೆ ಶರೀರ ಒಪ್ಪೋದಿಲ್ಲ. ಆ ಒಂದು ಹಂತಕ್ಕೆ ಬರುತ್ತೆ. ಆದರೆ ಈಗ ಸಾಮಾನ್ಯವಾಗಿ ನಾನು ಇಮ್ಯಾಜಿನ್ ಮಾಡುವಂಥ ಒಂದು ವಿಷಯ ಹೇಳ್ತೀನಿ. ಯೌವನ ಎಂಬ ಆ ಒಂದು ಪೀರಿಯಡ್
ಬಹಳ ಅಮೂಲ್ಯವಾದ ಪೀರಿಯಡ್ ಎಂಬುದಾಗಿ ನಾನು ಹೇಳಿದೆ. ಅದೇ ಪ್ರಕಾರ ಬಹಳಷ್ಟು ಎಚ್ಚರಿಕೆ ವಹಿಸ್ಕೊಳ್ಬೇಕಾದಂಥ ಒಂದು ಕಾಲ ಅದು. ಈಗ ನಾವು ದೇವರ ಸಭೆಯ ವಿಷಯಕ್ಕೆ ಬರ್ತಾ ಇರುವುದರಿಂದ ನಾನು ಅದಕ್ಕೆ ಅನ್ವಯವಾಗಿ ಹೇಳ್ತಾ ಇದ್ದೀನಿ. ಆ ಪದವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಅದರಲ್ಲಿ ಒಂದು ವನ ಇದೆ. ವನ. ವನ ಅಂದರೆ ಕಾಡು, ದೊಡ್ಡ ಕಾಡು. ಅಂದರೆ ಹುಟ್ಟಿರುವ ಸೂರ್ಯನ ಬೆಳಕು ಮಧ್ಯಾಹ್ನ ಆದರೂ ಕೂಡ ಇನ್ನು ಬೀಳದೇ ಇರುವಂಥ ಸ್ಥಳ ಇರುತ್ತದೆ ಆ ದೊಡ್ಡ ಕಾಡಿನಲ್ಲಿ. ಇದೇ ಪ್ರಕಾರ ಕಾಡಂದರೆ ಬೆಳಕು ಬೀಳುವುದಿಲ್ಲ ಎಂದು ಮಾತ್ರ ಅಲ್ಲ, ಅದರಲ್ಲಿ ದುಷ್ಟ ಪ್ರಾಣಿಗಳಿದ್ದಾವೆ, ಕಠಿಣ ಪ್ರಾಣಿಗಳಿದ್ದಾವೆ. ಈ ಯೌವನ ಎಂಬ ಈ ದೊಡ್ಡ ವನವನ್ನು ಶರೀರಕ್ಕೆ ಯಾವ ಹಾನಿ ಆಗದೆ, ಜೀವಕ್ಕೆ ಯಾವ ಹಾನಿ ಆಗದೆ ಆ ವನವನ್ನು ದಾಟುವಂಥವರೇ ನಿಜವಾಗಿ ಭಕ್ತರು. ಈ ಲೋಕದಲ್ಲಿ ಈ ಯೌವನ ಎಂಬ ಈ ಕಾಲವನ್ನು ಯಾವ ದುಷ್ಟ ಪ್ರಾಣಿಯ ಕೈಯಲ್ಲಿ ಸಿಕ್ಕೊಳ್ಳದೆ, ಯಾವ ಸಿಂಹ, ಯಾವ ಕರಡಿ, ಯಾವ ಹುಲಿ, ಈ ರೀತಿಯ ಯಾವುದೇ ಪ್ರಾಣಿಗಳ ಕೈಯಲ್ಲಿ ಸಿಕ್ಕಾಕಿಕೊಳ್ಳದೆ ಈ ಒಂದು ದೊಡ್ಡ ವನವನ್ನು ದಾಟುವವರೇ ನಿಜವಾಗಿ ದೇವರಿಗೆ ಭಕ್ತರಾಗಿ ಕೊನೆಗೊಳ್ಳಲಿಕ್ಕೆ ಸಾಧ್ಯವಾಗುವಂಥವರು. ಪವಿತ್ರ ಬೈಬಲಲ್ಲಿ ಕೂಡ ನಾವು ಅನೇಕರನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೀವು ಹೇಳಿದ ಪ್ರಕಾರ ಅಪೊಸ್ತಲನಾದ ಪೌಲನು ಯೌವನಸ್ಥರನ್ನು ತುಂಬ ಸಭೆಗೋಸ್ಕರ, ಸೇವೆಗೋಸ್ಕರ ಮತ್ತು ನಂಬಿಕೆಗೋಸ್ಕರ ಬಹಳಷ್ಟು ಸಿದ್ಧಪಡಿಸಿ ನಿಲ್ಲಿಸಿದ್ದನ್ನು ನಾವು ನೋಡ್ಬೋದು. ತಿಮೋತಿ, ತೀತ ಎಂಬವರಲ್ಲಿ, ಕೆಲವು ಯೌವನಸ್ಥರಲ್ಲಿ ಪೌಲ ತುಂಬ ಪ್ರೀತಿ ಮಾಡಿದ ಒಬ್ಬ ವ್ಯಕ್ತಿ ತಿಮೋತಿ. ಪೌಲನು ತುಂಬ ಪ್ರೀತಿ ಮಾಡಿದ ವ್ಯಕ್ತಿ. ಯಾಕೆಂದರೆ ಅದರಲ್ಲಿ ಒಂದು ವಾಕ್ಯ ಅದಕ್ಕೆ ಆಧಾರವಾಗಿದೆ. ಆ ವಾಕ್ಯವನ್ನು ನೋಡಿದರೆ ಚೆನ್ನಾಗಿರ್ತದೆ. 2 ತಿಮೋತಿ 1 ಅಧ್ಯಾಯ 3 ವಚನದಿಂದ ಓದುವಾಗ, ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೆ ಜ್ಞಾಪಿಸಿಕೊಳ್ಳುತ್ತೇನೆ. ಇದಲ್ಲದೆ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನೇ ಅನುಸರಿಸಿ ಒಳ್ಳೆ ಮನಸ್ಸಾಕ್ಷಿಯುಳ್ಳವನಾಗಿ ಆರಾಧಿಸುವ ದೇವರಿಗೆ ನಿನ್ನ ವಿಷಯವಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ನಿನ್ನ ಸಂತೋಷಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು. ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ನೋಡಿ, ಪೌಲ ಯಾವತ್ತೂ ಸುಳ್ಳು ಹೇಳುವ ವ್ಯಕ್ತಿ ಅಲ್ಲ. ಪೌಲ ಹೇಳ್ತಾ ಇದ್ದಾನೆ, ನಿನ್ನನ್ನು ಎಡ್ಡ ಬಿಡದೆ ನಾನು ನೆನೆಸ್ಕೊಳ್ತೀನಿ. ಪೌಲ ತಿಮೋತಿಯನ್ನು ನೆನೆಸ್ಕೊಳ್ಳುವುದಕ್ಕೆ 2 ಕಾರಣಗಳು. ಮೊದಲನೇದು, ಅವನ ಕಣ್ಣೀರು. ಯಾವಾಗಲೂ ಅಳುವ ಮನುಷ್ಯನಾಗಿದ್ದ ತಿಮೋತಿ. ಯೌವನಸ್ಥನಾಗಿರುವ ಒಬ್ಬ ಮನುಷ್ಯನು ಸಾಮಾನ್ಯವಾಗಿ ಅಳಬೇಕಾದರೆ ಅಷ್ಟು ಘೋರವಾದ ಏನಾದರೂ ಒಂದು ಆಗಬೇಕು. ಆದರೆ ಆ ವಿಚಾರದಲ್ಲಿ ಅಲ್ಲ. ದೇವರು ತನಗೆ ವಹಿಸ್ಕೊಟ್ಟಿರುವಂಥ ಯೌವನದಲ್ಲೇ ತನ್ನನ್ನು ಆರಿಸ್ಕೊಂಡು ದೇವರು ತನ್ನಲ್ಲಿ ವಹಿಸ್ಕೊಟ್ಟಿರುವಂಥ ಆ ಒಂದು ಸೇವೆಯ ವಿಷಯದಲ್ಲೇ ಆತ್ಮಭಾರದಿಂದ ಕಣ್ಣೀರು ಹಾಕುವಂಥ ಮನುಷ್ಯನಾಗಿದ್ದ. ಇವತ್ತು ನಮ್ಮ ಸಭೆಗಳಲ್ಲಿ ಯೌವನಸ್ಥರಿಗೆ ಬರಬೇಕು ಆತ್ಮಗಳ ಭಾರ. ಯಾಕೆಂದರೆ ಏನಾದರೂ ಮಾಡಲಿಕ್ಕೆ ಆಗುವುದು ಅವರಿಗೆ. ಅವರ ಶಕ್ತಿ, ಅವರ ರಕ್ತ ಅದು ಬಿಸಿಯಾಗಿ ಏನಾದರೂ ಮಾಡೋಕ್ಕೆ ಬಯಸುವುದು, ಮಾಡೇ ಮುಗಿಸ್ತೀನಿ ಎನ್ನುವಂಥ ಮಟ್ಟ, ಆ ಒಂದು ಚಾಲೆಂಜ್ ತೆಗೆದುಕೊಳ್ಳುವಂಥ ಪ್ರಾಯ ಯೌವನ ಪ್ರಾಯ. ಅದಕ್ಕೆ ಮೊದಲನೇದು, ಅವನ ಕಣ್ಣೀರು ಹಾಕ್ತಾ ಇದ್ದಾನೆ. ಅವನ ಕಣ್ಣೀರನ್ನು ನೆನಪಿಗೆ ತಂದುಕೊಳ್ತೇನೆ ಎಂದು ಪೌಲ ಹೇಳ್ತಾ ಇದ್ದಾನೆ. ಮೊದಲನೇ ವಿಷಯ. 2ನೇ ವಿಷಯ, ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆ. ನಂಬಿಕೆ ಬಹಳ ಇದೆ, ಆದರೆ ಪೌಲ ತಿಮೋತಿಯನಲ್ಲಿ ಕಂಡಂಥ ನಂಬಿಕೆ ನಿಷ್ಕಪಟವಾದ ನಂಬಿಕೆ ಆಗಿತ್ತು. ನಿಷ್ಕಪಟವಾದ ನಂಬಿಕೆ ಅಂದರೆ ಆ ನಂಬಿಕೆಯಲ್ಲಿ ಕಪಟವೇ ಇಲ್ಲ, ಕಾಣುವುದಿಲ್ಲ. ಅಂಥ ನಿಷ್ಕಪಟವಾದ ನಂಬಿಕೆಯಾಗಿತ್ತು ಈ ತಿಮೋತಿಯನ್ನು ಯಾವಾಗಲೂ ನೆನೆಸ್ಕೊಳ್ಳುವುದಕ್ಕೆ ಪೌಲ ಅವನಿಗೆ ಪ್ರೇರಣೆಯಾಗಿತ್ತು.
ಅದಕ್ಕೆ ನಾವು ಈ ಪೌಲನು ತಿಮೊಥೆಯನಿಗೆ ಹೇಳುವಂಥ ಒಂದು ವಾಕ್ಯವೇ ಇವತ್ತು ನಾವು ಆಧಾರ ಮಾಡಿಕೊಂಡು ಹೇಳುವಂಥದ್ದು. ಅದು ಅವನ ಯೌವನ ಪ್ರಾಯದ ಕುರಿತಾಗಿ ಹೇಳುವಂಥ ಮಾತಾಗಿದೆ. ಮೊದಲನೇ ತಿಮೊಥೆ 4:12 ನಾವು ನೋಡುವಂಥದ್ದು, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಇವನೊಬ್ಬ ಪಾಸ್ಟರ್. ತಿಮೊಥೆ ಯೌವನಸ್ಥನಾದ ಒಬ್ಬ ಸೇವಕ. ಆ ಸೇವಕನಾದ ತಿಮೊಥೆಗೆ ಪೌಲ ಹೇಳುವಂಥದ್ದು, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ, ಅಂದರೆ ನಿನ್ನ ಸೇವೆ ನಿಮಿತ್ತವಾಗಿ, ನಿನ್ನ ಪ್ರಸಂಗದ ನಿಮಿತ್ತವಾಗಿ ನಂಬುವವರಿಗೆ, ನಿನ್ನ ಪ್ರಸಂಗ ಮಾತ್ರ ನಂಬುವುದಲ್ಲ, ನಂತರ ನಿನ್ನ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಇವತ್ತು ಅನೇಕ ಸಭೆಗಳು ಹೊಡೆಯಲ್ಪಡೋಕ್ಕೆ ಒಂದು ಮುಖ್ಯವಾದ ಕಾರಣ ಪ್ರಸಂಗ ಇದೆ, ಮಾದರಿ ಇಲ್ಲ. ವಿಶೇಷವಾಗಿ ಯೌವನಸ್ಥರಲ್ಲೇ ಜನರು ಕಣ್ಣಿಡ್ತಾರೆ, ಯೌವನಸ್ಥರಾದ ಸೇವಕರುಗಳಲ್ಲೇ ಕಣ್ಣಿಡ್ತಾರೆ. ಅವರ ಪ್ರಸಂಗ ಮತ್ತು ಅವರ ಜೀವಿತ ಇದೆರಡು ರೈಲು ಹಾಳಿಯ ಥರ ಸಮವಾಗಿ ಹೋದರೆ ಮಾತ್ರ ಅಪಘಾತದಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ. ಇವತ್ತು ಅನೇಕರು ಯೌವನ ಕಾಲದಲ್ಲಿ ಸೇವೆಯಲ್ಲಿ ಅವರು ನಾಶವಾಗುವುದಕ್ಕೆ ಕಾರಣ ಆಗುವಂಥದ್ದು ಅವರ ನಡೆ, ನುಡಿ, ಕ್ರಿಯೆ, ಶುದ್ಧತ್ವ ಇದು ಯಾವುದು ಪ್ರಸಂಗದಲ್ಲಿದೆ, ಜೀವಿತದಲ್ಲಿಲ್ಲ. ಇವತ್ತು ನಮ್ಮ ಪ್ರಸಂಗ ಮತ್ತು ಜೀವಿತ, ಅದಕ್ಕೆ ಪಂಡಿತರು ಹೇಳ್ತಾರೆ, ಪ್ರಸಂಗಿಗಳು ಹೇಳ್ತಾರೆ, ನಿಮ್ಮ ಜೀವಿತವನ್ನು ಪ್ರಸಂಗ ಮಾಡಿಕೊಳ್ಳಬೇಕೇ ಹೊರತು ಪ್ರಸಂಗ ಜೀವಿತ ಮಾಡಿಕೊಳ್ಳುವುದಲ್ಲ. ಮೊದಲು ನಾವು ಜೀವಿಸಬೇಕು. ಯೇಸು ಸ್ವಾಮಿ ಕೂಡ ಒಳ್ಳೆ ಯೌವನ ಕಾಲದಲ್ಲಿ ತನ್ನ ಜೀವಿತವನ್ನು ತೋರಿಸಿಕೊಟ್ಟು ಉಪದೇಶ ಮಾಡಿದ್ದಾನೆ. ಪ್ರಾರ್ಥನೆ ಮಾಡದೆ ಆತನು ಪ್ರಾರ್ಥನೆ ವಿಷಯದಲ್ಲಿ ಉಪದೇಶ ಕೊಡ್ತಿರಲಿಲ್ಲ. ಉಪವಾಸ ಮಾಡದೆ ಆತನು ಉಪವಾಸದ ವಿಷಯದಲ್ಲಿ ಬೋಧನೆ ಕೊಡ್ತಿರಲಿಲ್ಲ. ಪರಿಶುದ್ಧತೆ ಇಲ್ಲದೆ ಆತನು ಪರಿಶುದ್ಧ ವಿಷಯದಲ್ಲಿ ಬೋಧನೆ ಕೊಡ್ತಾ ಇರಲಿಲ್ಲ. ಈಗ ಜನರನ್ನು ಪರಿಶುದ್ಧಗೊಳಿಸುವುದಕ್ಕೆ ಪ್ರಯತ್ನಿಸುವ ಸೇವಕರುಗಳು ತಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದೇ ಪೌಲ ಹೇಳುವಂಥ ಮಾತು. ಆ ಮಾತುಗಳಲ್ಲಿ ನಡೆ, ನುಡಿ, ಕ್ರಿಯೆ. ನಡೆ ಜೀವಿತ, ನುಡಿ ಅಂದರೆ ಪ್ರಸಂಗ. ಅಂದರೆ ನೀನು ಪ್ರಸಂಗ ಮಾಡಿದಂತೆಯೇ ನೀನು ನಡಿ. ಆವಾಗ ಜನರು ನಿನ್ನನ್ನು ಮಾದರಿ ಮಾಡಿಕೊಳ್ಳುತ್ತಾರೆ. ಯಾರು? ನಂಬುವವರು. ಇವತ್ತು ಸಭೆಯ ಆಗಿನ ಕಾಲದಲ್ಲಿಯೂ ಈಗಿನ ಕಾಲದಲ್ಲಿ ಇರುವಂಥ ಸಭೆಗಳಿಗೆ ಇರುವ ವ್ಯತ್ಯಾಸಕ್ಕೆ ಒಂದು ಕಾರಣ ಪ್ರಸಂಗ ಒಂದು ದಾರಿಯಲ್ಲಿ, ಜೀವಿತ ಮತ್ತೊಂದು ದಾರಿಯಲ್ಲಿ. ಅದಕ್ಕೆ ವಾಕ್ಯ ಪ್ರಸಂಗ ಮಾಡುವವರಲ್ಲಿ ಒಬ್ಬರು ಹೇಳಿದ ಒಂದು ಮಾತು ನನಗೀಗ ನೆನಪು ಬರ್ತಾ ಇದೆ. ಹೊರದೇಶಕ್ಕೆ ಹೋದಂಥ ನಮ್ಮ ರಾಷ್ಟ್ರಪಿತ ಆಗಿದ್ದಂಥ ಮಹಾತ್ಮ ಗಾಂಧೀಜಿಗೆ ಅನ್ಯ ದೇಶದವಳಾದ ಒಬ್ಬ ಸ್ತ್ರೀ ಕಾಲಲ್ಲಿದ್ದ ಶೂ ತೆಗೆದುಕೊಂಡು ಕೆನ್ನೆಗೆ ಹೊಡೆದ್ರಂತು. ಆವಾಗ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಎಂದು ನೋಡ್ತಾ ಇರುವ ಆ ಹೆಂಗಸು ಹಾಗೆ ನಿಂತಿರುವಾಗ ಮಹಾತ್ಮ ಗಾಂಧೀಜಿ ಕೇಳಿದರು, ನಿಮ್ಮ ಕೈಗೇನಾದರೂ ನೋವಾಯ್ತಾ ಎಂದು ಕೇಳಿದ್ರಂತ. ಆವಾಗ ಈ ಲೇಡಿ ಅಪ್ಸೆಟ್ ಆಗಿ ನಿಂತು ಕೇಳಿದರು, ನಾನು ನಿಮ್ಮನ್ನು ಹೊಡೆದಿದ್ದೇನಲ್ಲ, ಈ ರೀತಿಯಲ್ಲಿ ನಿಮಗೆ ರಿಯಾಕ್ಟ್ ಮಾಡೋಕ್ಕೆ ಹೇಗೆ ಸಾಧ್ಯವಾಯಿತು ಎಂದು ಕೇಳುವಾಗ ಆ ಮನುಷ್ಯ, ಮಹಾನಾದ ಆ ಮನುಷ್ಯ ಹೇಳಿದು, ನಾನು ಯೇಸು ಕ್ರಿಸ್ತನು ಮಾಡಿರುವ ಪರ್ವದ ಪ್ರಸಂಗವನ್ನು ಓದಿದ್ದೇನೆ ಎಂಬುದಾಗಿ. ಯೇಸು ಕ್ರಿಸ್ತನು ಮಾಡಿದ ಪರ್ವದ ಪ್ರಸಂಗವನ್ನು ಕೇಳಿರುವಂಥ ಮಹಾತ್ಮ ಗಾಂಧೀಜಿ ಅದವರ ಜೀವಿತವನ್ನಾಗಿ ಮಾಡಿದ್ದಾರೆ. ಆದರೆ ಈ ಬೈಬಲ್ ಸ್ವಂತವಾಗಿ ಕೈಯಲ್ಲಿ ಹಿಡ್ಕೊಂಡಿರುವವರು ಅದನ್ನು ಪ್ರಸಂಗವಾಗಿ ಮಾಡಿದ್ದಾರೆ ಅಷ್ಟೆ. ಅದು ಸತ್ಯವಾಗಿಯೂ ನಾವು ತಿಳಿಯಬೇಕಾದ ಒಂದು ವಿಷಯ. ಇವತ್ತು ಈ ಧರ್ಮಶಾಸ್ತ್ರ ನಮಗೆ ಕೊಟ್ಟಿರುವುದು, ಮೊದಲು ನೀನು ಜೀವಿತವನ್ನು ನಡೆಸು,
ನಂತರ ಪ್ರಸಂಗ ಮಾಡು. ಇವತ್ತು ಪ್ರಸಂಗ ಮುಗಿಸಲಿಕ್ಕೆ ಜನರಿಗೆ ಸಮಯ ಇಲ್ಲ, ಜೀವಿಸಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಅದಕ್ಕೆ ನನಗೆ ಒಂದು ನೆನಪು, ಅದು ಸತ್ಯನೋ ಕಥೆನೋ ನನಗೆ ಗೊತ್ತಿಲ್ಲ. ಒಬ್ಬ ಸೇವಕರು ನಿಂತ್ಕೊಂಡು ಪುಲ್ಪಿಟ್ಟಲ್ಲಿ ಬಹಳ ಸುಂದರವಾಗಿ ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ನಗ್ನಗುತ್ತಾ ಪ್ರಸಂಗ ಮಾಡುವ ಪಾಸ್ಟ್ ಪ್ರಸಂಗ ಕೇಳಿ ಪಾಸ್ಟ್ ಪತ್ನಿ ಕೆಳಗಡೆ ಹೋಗಿ ಹಾಸಿಗೆನೆಲ್ಲ ತಕ್ಕೊಂಡು ಚರ್ಚೊಳಗೆ ಬಂದುಬಿಟ್ರು. ಆಗ ವಿಶ್ವಾಸಿಗಳೆಲ್ಲ ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಕಡೆಗೆ ಪಾಸ್ಟ್ ಕೇಳಿದರು, ನೀನು ಯಾಕೆ ಹಂಗೆ ಮಾಡ್ತಾ ಇದೆಯಾ ಅಂತ ಕೇಳುವಾಗ, ನೀವು ಪ್ರಸಂಗ ಮಾಡುವಾಗ ಎಷ್ಟು ಒಳ್ಳೆ ಮನುಷ್ಯ, ಅದಕ್ಕೆ ನಾವು ಇಲ್ಲೇ ವಾಸ ಮಾಡಿಬಿಡೋಣ. ಯಾಕೆಂದರೆ ಪ್ರಸಂಗದಲ್ಲಿ ಪ್ರೀತಿ ತೋರಿಸ್ತಾರೆ, ಪ್ರಸಂಗದಲ್ಲಿ ಪ್ರೀತಿಯ ವಿಷಯದಲ್ಲಿ ಹೇಳ್ತಾರೆ, ಪರಿಶುದ್ಧತೆ ವಿಷಯದಲ್ಲಿ ಹೇಳ್ತಾರೆ. ಆದರೆ ಪ್ರಸಂಗ ಪೀಠದಿಂದ ಇಳಿದ ಮೇಲೆ ಪ್ರಸಂಗ ಒಂದು ಕಡೆಯಲ್ಲಿ, ಜೀವಿತ ಮತ್ತೊಂದು ಕಡೆಯಲ್ಲಿ. ಆದರೆ ಜೀವಿತ, ಹೌದು ಪಾಸ್ಟರ್, ನಿಜವಾಗಿ ಇವತ್ತು ಜೀವಿತ ಇರುವವರೇ ಕರ್ತನಿಗೆ ಬೇಕಾಗಿರೋದು. ಅದಕ್ಕೆ ಪೌಲ ತಿಮೋಥನಿಗೆ ಹೇಳ್ತಾ ಇದ್ದಾನೆ, ನೀನು ಯೌವನಸ್ಥನೆಂದು ಯಾರೂ ನಿನ್ನನ್ನು ಅಸಡ್ಡೆ ಮಾಡಿಕೊಳ್ಳುವುದಕ್ಕೆ ನೀನು ಅವಕಾಶ ಮಾಡಿಕೊಡೋದು ಬೇಡ. ನಂಬುವವರಿಗೆ ನಿನ್ನ ನಡೆ ನುಡಿ, ನಿನ್ನ ಕ್ರಿಯೆ, ನಿನ್ನ ಶುದ್ಧತ್ವ, ಇವುಗಳಿಂದ ನೀನವರಿಗೆ ಒಳ್ಳೆ ಮಾದರಿಯಾಗಿರು. ಸತ್ಯವಾಗಿಯೂ ಪೌಲ ಹೇಳಿಕೊಟ್ಟ ಪ್ರಕಾರ ಒಂದೊಳ್ಳೆ ಮಾದರಿಯ ಮನುಷ್ಯನಾಗಿದ್ದ ತಿಮೋಥಿ ಕಡೆಯವರೆಗೂ ಅವನು ನಂಬಿಗಸ್ತನಾದ ಒಬ್ಬ ಸೇವಕನಾಗಿ ಸೇವೆ ಮಾಡಿದ್ದಾನೆ. ನಿಜವಾಗಿ ಈಗ ನಾವು ಈ ಸಮಾಲೋಚನೆಯಲ್ಲಿ ಮಾತನಾಡುವಂಥ ಈ ವಿಷಯ ನಿಶ್ಚಯವಾಗಿ ತುಂಬ ಜನರಿಗೆ ಅದು ಪ್ರಚೋದನೆ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಸಂಗ ಮಾಡುವಂಥ ಸೇವಕರುಗಳಿಗೂ ಕೂಡ ಅವರು ಚರ್ಚಲ್ಲಿ ಒಂದು ರೀತಿ, ಮನೆಯಲ್ಲಿ ಮತ್ತೊಂದು ರೀತಿ, ಸಭೆಯಲ್ಲಿ ಒಂದು ರೀತಿ, ಹೊರಗಡೆ ಮತ್ತೊಂದು ರೀತಿ, ವ್ಯವಹಾರಗಳಲ್ಲಿ, ಬಿಸ್ನೆಸ್ಗಳಲ್ಲಿ, ರಿಯಲ್ ಎಸ್ಟೇಟ್ಗಳಲ್ಲಿ, ಇಂಥ ಮೋಸದ ಅನೇಕ ಚಟುವಟಿಕೆಗಳಲ್ಲಿ ಇವತ್ತು ಅನೇಕರು ಬಿದ್ದು ಹೋಗ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಿಜವಾಗಿ ಯೌವನ ಎಂಬ ಕಾಲ ಅದು ಬಹಳ ಶ್ರದ್ಧೆಯಿಂದ, ಬಹಳ ಸೂಕ್ಷ್ಮವಾಗಿ ಈ ದುಷ್ಟ ಪ್ರಾಣಿಗಳ ಕೈಯಲ್ಲಿ, ಯಾವ ಕೈಗಳಲ್ಲೂ ಸಿಕ್ಕಾಕಿಕೊಳ್ಳದೆ ಈ ವನವನ್ನು ದಾಟಿದರೆ ನಮಗೊಂದೊಳ್ಳೆ ವೃದ್ಧಾಪ್ಯ ನಮ್ಮನ್ನು ಎದುರುಗೊಳ್ಳುತ್ತದೆ. ಖಂಡಿತ ಪಾಸ್ಟರ್, ನಿಜವಾಗಿ ಪಾಸ್ಟರ್ ನೀವು ಹೇಳುವಂಥದ್ದು ಇವತ್ತು ಯವನಸ್ಥರು ಮತ್ತು ಸೇವಕರಾಗಲಿ, ಯವನದ ಸೇವಕರಾಗಲಿ, ಈ ಪೌಲನ ಹಾಗೆ ತಿಮೋಥೆಯನ ಹಾಗೆ ನಮ್ಮ ಜೀವಿತವನ್ನು ಅಲ್ಲಿ ಇನ್ನೊಂದು ಅಂಶ ನೋಡಬೇಕಾದ್ರೆ ತಿಮೋಥೆಯನಲ್ಲಿ, ಇಲ್ಲಿ ನೀವು ಹೇಳಿದ್ದೀರ ಪಾಸ್ಟರ್, ಏನು ಆ ತಿಮೋಥೆಯ ಅದರ ರೀತಿಯಲ್ಲೇ ಇದ್ದ, ಅದರಿಂದ ಸತ್ಯವೇದದಲ್ಲಿ ಅವನ ಹೆಸರು, ಅವನಿಗೆ ಬರೆದ ಪತ್ರಿಕೆ ಬರೆಯಲ್ಪಟ್ಟಿದೆ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ನಾವು ನೋಡುವುದಾದ್ರೆ, ಆ ತಿಮೋಥೆಯನನ್ನು ಪೌಲ ಯಾವಾಗಲೂ ಏನು ಮಾಡ್ತಿದ್ದ, ಎಚ್ಚರಿಸ್ತಾ ಇದ್ದ, ಆ ಎಚ್ಚರಿಕೆಯನ್ನು ಅವನು ಪಾಲಿಸುತ್ತಿದ್ದ. ಇವತ್ತು ಎಲ್ಲಿಯೋ ಒಂದು ಕಡೆಯಲ್ಲಿ ಎಷ್ಟೋ ಯವನಸ್ಥರು, ದೇವರಿಗೆ ಸ್ತೋತ್ರ, ಯವನಸ್ಥರು ಇವತ್ತು ಎದ್ದು ಬರ್ತಾ ಇದ್ದಾರೆ. ಹೌದು. ಆದರೆ ಯವನಸ್ಥರಾದರು ಅನೇಕರು ತಿದ್ದುಪಾಟಿಗೆ ಎಲ್ಲಿ ಒಪ್ಪಿಸಿಕೊಡ್ತಾ ಇಲ್ಲವೋ ಎಂಬಂತ ಒಂದು ಭಯ, ಒಂದು ವಾತಾವರಣ ಇವತ್ತು ಕಾಣ್ತಾ ಇದೆ ಅನ್ನಿಸ್ತದೆ. ಇದಕ್ಕೇನು ಹೇಳ್ತೀರಾ ಫಸ್ಟ್? ಖಂಡಿತವಾಗಿ ಫಸ್ಟ್, ಈಗ ರಾಜಕೀಯದಲ್ಲಿ ನೋಡಿದ್ರು ಕೂಡ ಏನೂ ಲಾಭ ಇಲ್ಲದೆ ಇರುವಂಥ ವಿಷಯಗಳಿಗೋಸ್ಕರ ಯೌವನಸ್ಥರು ಇಳಿದು ರಕ್ತ ಸುರಿಸಕ್ಕೂ ತಯಾರಿದ್ದಾರೆ. ರಾಜಕೀಯ ಅಂದರೆ ಏನು ಲಾಭ ಇಲ್ಲದೆ ಇರುವಂಥ ರಾಜಕೀಯ ವಿಷಯಗಳಿಗೋಸ್ಕರ. ಇದೇ ಪ್ರಕಾರ ನಮ್ಮ ಸಭೆಗಳಲ್ಲಿ ನಮ್ಮ ಯೌವನಸ್ಥರುಗಳು ಎದ್ದು ಬಂದು ನಿಜವಾಗಿ ಅವರು ಒಂದು ವೇಳೆ ಎದ್ದೇಳದೆ ಹೋದರೆ ಅವರುಗಳನ್ನು ಎಚ್ಚರಿಸುವ ಪೌಲನ ಹಾಗೆ ಒಂದು ಒಳ್ಳೆಯ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು, ನನ್ನ ಮಗ, ನನ್ನ ಮಗಳು, ಸಭೆಯಲ್ಲಿರುವ ಯೌವನಸ್ಥರು ನಮ್ಮ ಮಕ್ಕಳು ಎನ್ನುವ ಆ ಒಂದು ದೃಷ್ಟಿಯಲ್ಲಿ ಅವರನ್ನು ಕಂಡು ಅವರನ್ನು ಎಚ್ಚರಿಸುವ ಜವಾಬ್ದಾರಿಕೆ ಪ್ರತಿಯೊಬ್ಬ ಸೇವಕರಿಗೆ ಇರುವಂಥ ಕಾರ್ಯ. ಎಲ್ಲೋ ನೀವು ಹೇಳಿದಂಗೆ ಎಚ್ಚರಿಕೆ ತಪ್ಪಿ ಹೋಗಿರುವುದರಿಂದಲೇ ಇವತ್ತು ಅನೇಕ ಯೌವನಸ್ಥರು ಬಿದ್ದು ಹೋಗ್ತಾ ಇದ್ದಾರೆ ದುರಾಸೆಗಳಲ್ಲಿ, ಶರೀರದ ಆಸೆಗಳಲ್ಲಿ. ನಾನು ನೆನೆಸ್ಕೊಳ್ಳುವಂಥ ವಿಷಯ, ಈಗ ಸೈಟ್ಯಾನಿಕ್ ಚರ್ಚಿನವರು ಈಗ ಅನೇಕ ಕಡೆಯಲ್ಲಿ ಅವರು ಸ್ಪ್ರೆಡ್ ಆಗ್ತಾ ಇದ್ದಾರೆ. ಅವರು ಫೋಕಸ್ ಮಾಡುವುದು ಯೌವನಸ್ಥರನ್ನ ಮಾತ್ರ, ಯಾಕೆಂದರೆ ಅವರ ರಾಜ್ಯ ಕಟ್ಟಕ್ಕೆ ಯೌವನಸ್ಥರನ್ನ ಮಾತ್ರ, ಚಿಕ್ಕವರು ಬೇಡ, ಮುಪ್ಪಿನವರು ಬೇಡ, ಯೌವನಸ್ಥರನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೇ ಪ್ರಕಾರ ನಾವು ದೇವ ಸೇವಕರುಗಳಾದ ನಾವು ನಮ್ಮ ಸಭೆಗಳಲ್ಲಿರುವಂಥ ಯೌವನಸ್ಥರುಗಳನ್ನು ಟಾರ್ಗೆಟ್ ಮಾಡಬೇಕು, ಅವರಿಗೆ ದರ್ಶನವನ್ನು ಹುಟ್ಟಿಸಬೇಕು. ನೀವು
ಹೇಳಿರೋ ಒಂದೊಂದು ಮಾತಿನ ಪ್ರಕಾರ ಎಲ್ಲಿ ಆ ಒಂದು ದೇವರ ಭಕ್ತಿ ಇಲ್ಲದೆ ಹೋಗ್ತದೋ ಅಲ್ಲೇ ಜನರು ಮೇರೆ ದಾಟಿ ಹೋಗ್ತಾ ಇದ್ದಾರೆ. ಅದೇ ಪ್ರಕಾರ ನಮ್ಮ ಸಭೆಯಲ್ಲಿರುವಂಥ ಯೌವನಸ್ಥರುಗಳನ್ನು ನಿಜವಾಗಿ ದೇವರ ವಾಕ್ಯದ ಮತ್ತು ಪರಿಶುದ್ಧಾತ್ಮನ ಎಚ್ಚರಿಕೆಗಳನ್ನು ಕೊಟ್ಟು ಅವರನ್ನು ಕಟ್ಟುವುದಾದರೆ ನಮ್ಮ ಸಭೆಗಳು ದೃಢವಾಗಿ ಕಟ್ಟಲ್ಪಡಕ್ಕೆ ಸಾಧ್ಯವಾಗ್ತದೆ. ಖಂಡಿತ ಪಾಸ್ಟರ್, ನೀವು ಹೇಳೋದು ನಿಜವಾಗಿ ಒಂದು ಸೇವಕನ ಜವಾಬ್ದಾರಿ ಕೂಡ. ಎಚ್ಚರಿಕೆ ಬೇಕಾದಲ್ಲಿ ಎಚ್ಚರಿಸಬೇಕು, ಪ್ರೋತ್ಸಾಹ ಬೇಕಾದಲ್ಲಿ ಪ್ರೋತ್ಸಾಹಿಸಬೇಕು, ಬಲಪಡಿಸಬೇಕಾದಲ್ಲಿ ಬಲಪಡಿಸಬೇಕು, ಧೈರ್ಯವನ್ನು ತುಂಬಿಸುವಲ್ಲಿ ಧೈರ್ಯ ತುಂಬಿಸಬೇಕು. ಈಗ ಯವನಸ್ಥ ಎದ್ದು ಬಂದರೆ ದೇವರ ರಾಜ್ಯಕ್ಕೆ ಒಂದು ನಿಜವಾದಂಥ ಒಂದು ಆಶೀರ್ವಾದ ಪ್ರಯೋಜನ. ಖಂಡಿತ ಖಂಡಿತ. ಯೇಸು ಸ್ವಾಮಿ ಕೂಡ ಪ್ರಾಣ ಕೊಡಕ್ಕೆ ಆರಿಸ್ಕೊಂಡ ಪ್ರಾಯ 33 ವಯಸ್ಸು. ಇದು ನಮಗೆ ಹೇಳುವಂಥದ್ದು, ನೀನು ಏನಾದರೂ ಮಾಡೋಕ್ಕಿದ್ದರೆ ಆ ಪ್ರಾಯದಲ್ಲಿ ಮಾಡು, ಯೌವನದಲ್ಲಿ ಮಾಡು. ಚಿಕ್ಕ ಪ್ರಾಯದಲ್ಲಿರುವಾಗ ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಪ್ಪಿನಲ್ಲಿ ಹೋದರೆ, ಈಗ ಅನೇಕರು ಮುಪ್ಪಿನ ಪ್ರಾಯದಲ್ಲಿ ಯೌವನಸ್ಥರು ಮಾಡುವುದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪ್ರೋತ್ಸಾಹ ಮತ್ತೆ ನಾವು ನೀಡ್ತಾ ಇದ್ದೀವಿ. ಇನ್ನೂ ಬಲವಾಗಿ ಯೌವನಸ್ಥರಿಗಿಂತ ಹೆಚ್ಚಾಗಿ ನೀವು ಮಾಡಿರಿ. ಆದರೆ ನಾವು ಹೇಳುವಂಥದ್ದು, ಮುಪ್ಪಿನಲ್ಲಿ ಇರುವವರಾದರೂ ಚಿಕ್ಕ ಪ್ರಾಯದಲ್ಲಿ ಇರುವವರಾದರೂ ಅವರು ಮಾಡಲಿಕ್ಕೆ ಆಗದೇ ಇರುವಂಥ ಕಾರ್ಯಗಳು ಯೌವನ ಕಾಲದಲ್ಲಿ ಖಂಡಿತವಾಗಿ ನಮಗೆ ಮಾಡೋಕ್ಕೆ ಸಾಧ್ಯ. ದೇವರ ರಾಜ್ಯದ ಕಟ್ಟುವಿಕೆಗಾಗಿ ಖಂಡಿತ ಸಾಧ್ಯ. ಅಷ್ಟೇ ನೀವು ಹೇಳುವಂಥದ್ದು. ಇನ್ನೊಂದು ಆಯಾಮದಲ್ಲಿ ನಾವು ನೋಡೋದಾದರೆ, ಇವತ್ತು ಯೌವನಸ್ಥನ ಒಂದು ಸ್ಥಾನಕ್ಕೆ ನಿಂತು ನೋಡಿದರೆ ಎಲ್ಲಿಯೋ ಯೌವನಸ್ಥನು ಕರೆಕ್ಷನ್ ಮಾಡಿಸುವಾಗ ತಿರುಗಿ ಬೀಳುವಂಥದ್ದನ್ನು ಕೆಲವು ಕಡೆಯಲ್ಲಿ ನೋಡ್ತೇವೆ. ಇಲ್ಲಿ ತಿಮೋಥೆಯನ್ನು ನಾವು ನೋಡುವಾಗ ಅವನು ಬಗ್ಗುತ್ತಾ ಇದ್ದಾನೆ. ಇದರ ಬಗ್ಗೆ ಏನು ಹೇಳ್ತೀವಿ? ನಿಜವಾಗಿ ಪಾಸ್ಟರ್, ಈಗ ತಿಮೋಥೆಯನ ಜೀವಿತದಲ್ಲಿ ಇರುವಂಥ ಆ ಒಂದು ನಿಷ್ಕಪಟವಾದ ನಂಬಿಕೆ ಅಥವಾ ಸೇವಕರಿಗೆ ಬಗ್ಗುವಂಥ ಅನುಭವ ಅವರ ತಾಯಿಯಂದರಿಂದಲೇ ಬಂದಿರುವ ಅನುಭವ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ನಿನ್ನ ನೆಡಬಿಡದೆ ನಾನು ನೆನೆಸಿ ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಕಣ್ಣೀರನ್ನು ನೆನೆಸ್ಕೊಳ್ತೀನಿ, ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯನ್ನು ನಾನು ನೋಡ್ತಾ ಇದ್ದೀನಿ. ಅದು ಮೊದಲು ನಿನ್ನ ಅಜ್ಜಿ ಲೋವಿಸಲ್ಲಿತ್ತು, ನಂತರ ನಿನ್ನ ತಾಯಿ ಯೂನಿಕೆಯಲ್ಲಿತ್ತು, ಈಗ ಅದು ನಿನ್ನಲ್ಲಿಯೂ ನಾನು ಕಾಣ್ತಾ ಇದ್ದೇನೆ. ನಮ್ಮ ಮಕ್ಕಳು ದೇವ ಸೇವಕರುಗಳಿಗೆ ವಿಧೇಯರಾಗಿ ತಗ್ಗಿ ಬಗ್ಗಿ ಜೀವಿಸಬೇಕು, ತಿದ್ಪಾಠಕ್ಕೆ ಅವರು ಒಳಗಾಗಬೇಕು ಎಂಬ ಆ ಒಂದು ಆಸೆ ತಂದೆ ತಾಯಿರಲ್ಲಿ ಬಂದು ಅವರು ಮಾದರಿಯ ಒಂದು ಜೀವಿತವನ್ನು ಮಕ್ಕಳ ಮುಂದೆ ಕಾಣಿಸಿದರೆ ಮಾತ್ರ ಮಕ್ಕಳು ಕೂಡ ತಂದೆ ತಾಯಿರ ಹಾಗೆ ಆ ಒಂದು ನಿಷ್ಕಪಟವಾದ ನಂಬಿಕೆಯಲ್ಲಿ ಮುಂದುವರಿಯುವುದಕ್ಕೂ, ಅಷ್ಟೇ ಅಲ್ಲ ದೇವ ಸೇವಕರುಗಳನ್ನು ದೇವರಂತೆಯೇ ಪ್ರೀತಿಸಬೇಕು. ಯಾಕೆಂದರೆ ದೇವರು ನಿಲ್ಲಬೇಕಾದ ಸ್ಥಾನದಲ್ಲಿ ದೇವರಿಗೆ ಬದಲು ನಿಲ್ಲುವವರು ಸೇವಕರುಗಳು. ಅವರನ್ನು ಕೇವಲವಾಗಿ ನೋಡುವುದು, ಕೇವಲವಾಗಿ ಅವರ ಜೊತೆ ಮಾತಾಡುವಂಥದ್ದು, ಇದೆಲ್ಲ ನಿಜವಾಗಿ ಭಕ್ತಿಹೀನತೆ, ನಿಷ್ಕಪಟವಾದ ನಂಬಿಕೆಯಿಂದ ಹುಟ್ಟುವುದಲ್ಲ ಅದು. ನಾನೀಗ ನಿಮಗೆ ಹೇಳುವಂಥದ್ದು, ವೀಕ್ಷಕರಿಗೆ ತಿಳಿಸುವಂಥ ಮಾತು, ನಿಜವಾಗಿ ತಂದೆ ತಾಯಿರಾದ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಮಾದರಿಯಾಗಿದ್ದರೆ ನಮ್ಮ ಮಕ್ಕಳು ಒಂದು ದೊಡ್ಡ ಜನಾಂಗಕ್ಕೆ ಮಾದರಿಯಾಗಿ ಮಾರ್ಪಡ್ತಾರೆ. ಸೇವಕರುಗಳಿಂದ ಆಗುವ ಆಶೀರ್ವಾದ ಅದು ಸಾಮಾನ್ಯವಾದದಲ್ಲ. ತಂದೆ ತಾಯಿರಿಂದ ಮಕ್ಕಳಿಗೆ ಬರುವ ಆಶೀರ್ವಾದಕ್ಕಿಂತಲೂ ಮಿಗಿಲಾದದ್ದು ಸಭೆಯ ನಾಯಕರುಗಳಿಂದ ಮಕ್ಕಳಿಗೆ ಬರುವಂಥ ಆಶೀರ್ವಾದ. ಅದಕ್ಕೆ ದಯವಿಟ್ಟು ನೀವು ಅವಕಾಶ ಮಾಡಿಕೊಡಿ. ಸೇವಕರುಗಳನ್ನು ಭಯಪಡೋಕ್ಕೆ, ಸೇವಕರುಗಳಿಗೆ ವಿಧೇಯರಾಗಿರುವುದಕ್ಕೆ ದಯವಿಟ್ಟು ಮಕ್ಕಳಿಗೆ ಅವಕಾಶ ಮಾಡಿಕೊಡುವಂಥ ತಂದೆ ತಾಯರಾಗಬೇಕು. ಈ ಶತಮಾನದಲ್ಲಿ, ಈ ಕಾಲದಲ್ಲಿ ಇರುವಂಥ ತಂದೆ ತಾಯರುಗಳು ಒಂದು ವೇಳೆ ಸಭಾಪಾಲಕರಾದ ಸೇವಕರು, ನಾಯಕರಾದವರು ಯಾವುದೇ ದ್ವೇಷದಿಂದ ಒಬ್ಬ ನಾಯಕನನ್ನು, ಒಬ್ಬ ಯವನಸ್ಥ ಯಾವುದೇ ಕರೆಕ್ಷನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವನ ಜೀವಿತ ಕ್ರಿಸ್ತನ ವಾಕ್ಯಕ್ಕೆ ಅಡಿಸ್ಥಾಯವಾಗಿ ಬರಬೇಕು ಅನ್ನುವ ಒಂದು ಉದ್ದೇಶದಿಂದ ಆ ದಿವಸಗಳಲ್ಲಿ ಆ ಯವನಸ್ಥನಾದವನಾಗ್ಲಿ ಅಥವಾ ಯಾರೇ ಆಗಲಿ ಅಥವಾ ಅದೇ ರೀತಿಯಲ್ಲಿ ಇವನು ತಂದೆ ತಾಯಿಗಳಾಗ್ಲಿ ಅದನ್ನು ವಿರುದ್ಧವಾಗಿ ನಿಲ್ಲುವಂತ ಒಂದು ಸ್ವಭಾವ ನೀವು ಹೇಳಿದ ಹಾಗೆ ತೋರಿಸದೆ ಅವರನ್ನು ಅದು ನಿನಗೆ ಒಳ್ಳೇದೆಂಬುದಾಗಿ. ಹೌದು ಅಲ್ವಾ ಪಾಸ್ಟರ್? ಯಾಕಂದರೆ ಅದೇ ಪಾಸ್ಟ್ ನಾನು ಹೇಳೋದು, ಫಸ್ಟು ತಂದೆ ತಾಯಿಯರು ಪಾಸ್ಟ್ಗಳಿಗೆ ವಿಧೇಯರಾಗಬೇಕು. ವಿಧೇಯರಾದರೆ ಖಂಡಿತವಾಗಿ ಮಕ್ಕಳು ತಗ್ಗಿ ಬಗ್ಗಿ ನಡೆಯುವಂಥ ಸ್ವಭಾವಕ್ಕೆ ಬರ್ತಾರೆ. ನಿಜವಾಗಿ ಈಗಿನ ಸಭೆಗಳಲ್ಲಿ ಬಂದಿರುವಂಥ ದೊಡ್ಡ ಏಟು, ಯೌವನಸ್ಥರು ಲೋಕದ ಆಸೆಗಳಲ್ಲಿ ತುಂಬ ಜನ ಬಿದ್ದಿದ್ದಾರೆ, ಲೋಕದ ಮೋಸಗಳಲ್ಲಿ ಬಿದ್ದಿದ್ದಾರೆ.
ಅವರನ್ನು ತಿರುಗಿ ತರುವಂಥ ಜವಾಬ್ದಾರಿಕೆ ನಮ್ಮದಾಗಿದೆ, ಸೇವಕರುಗಳದಾಗಿದೆ. ಅವರನ್ನು ತಿದ್ದುಪಡಿಸಬೇಕಾದ ವಿಷಯಗಳಲ್ಲಿ ತಿದ್ದುಪಡಿಸಿ ಖಂಡಿತವಾಗಿ ಅವರನ್ನು ದೇವರ ರಾಜ್ಯ ಕಟ್ಟುವುದರಲ್ಲಿ ಒಳ್ಳೆಯ ಒಂದು ಪಾಲು ವಹಿಸಿಕೊಳ್ಳುವ ರೀತಿಯಲ್ಲಿ ತರುವುದಕ್ಕೆ ನಾವು ಪ್ರಯತ್ನಿಸೋಣ, ಪ್ರಾರ್ಥಿಸೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಅನೇಕ ಯೌವನಸ್ಥರಿಗೆ ಒಂದು ಪ್ರಯೋಜನವಾಗಿರುವಂಥ ಒಂದು ಚರ್ಚೆ ನಮ್ಮ ಮಧ್ಯದಲ್ಲಿತ್ತು. ನಾನು ಅನ್ನಿಸ್ತೇನೆ ಇವತ್ತಿನ ಯೌವನ ಅಥವಾ ಈ ದಿವಸದ ಸಭೆಗಳಲ್ಲಿ ಯೌವನಸ್ಥರು ಎದ್ದು ಬರಬೇಕು. ಅನೇಕ ವಿಚಾರಗಳಲ್ಲಿ ಇವತ್ತು ಯೌವನಸ್ಥರು ಆಗಿನ ಕಾಲದಲ್ಲಿದ್ದ ಹಾಗೆ ಅನೇಕರು ಇದ್ದಾರೆ, ಆದರೆ ಅನೇಕರು ಎಡವುತ್ತಾ ಇದ್ದಾರೆ. ಇವತ್ತು ನಾವು ಅಥವಾ ಸೇವಕರು ಅಥವಾ ದೇವಜನರು ಯೌವನಸ್ಥರು ಇವತ್ತು ಕ್ರಿಸ್ತನಲ್ಲಿ ಬಲ ಹೊಂದಿ ಕ್ರಿಸ್ತನಿಗಾಗಿ ನಿಲ್ಲಬೇಕೆಂಬುದಾಗಿ ಒಂದು ಉತ್ತೇಜನವಾಗಿ ಇವತ್ತಿನ ಒಂದು ಕಾರ್ಯಕ್ರಮವಾಗಿತ್ತು. ನಮ್ಮ ಮಧ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಆಸ್ರೆ ಟಿವಿಯಲ್ಲಿ ವಿಸ್ತಾರವಾಗಿ ವಿಚಾರವನ್ನು ಹಂಚಿಸಿದಂಥ ಅಥವಾ ಚರ್ಚಿಸಿದಂಥ ದೇವಸೇವಕರು ನಮ್ಮ ಆಸ್ರೆ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಆಶೀರ್ವಾದವಾಗಿತ್ತೆಂಬುದಾಗಿ ನೆನೆಸ್ತೇನೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸ್ರೆ ಟಿವಿ. ವಂದನೆಗಳು.